ಅವರು ರಾಷ್ಟ್ರಪತಿ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಭಾಳ ದೊಡ್ಡ ಅಂತರದಿಂದ ಗೆದ್ದರು. ಕರ್ನಾಟಕದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಓಟ್ಗಳಿಗಿಂತ ಹೆಚ್ಚು ಓಟ್ಗಳು ಅವ್ರಿಗೆ ಬಂದಿದ್ದು. ಅಂದರೆ ಅವ್ರ ವ್ಯಕ್ತಿತ್ವ ಭಾಳ ಎತ್ತರಕ್ಕೆ ಬೆಳೆದಿತ್ತು ಅನ್ನೋದನ್ನು ಇದರಿಂದ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಇತಿಹಾಸ, ರಾಜಕೀಯ, ಅರ್ಥವ್ಯವಸ್ಥೆ ಅವುಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದರು. ಜೊತೆಗೆ ಪತ್ರಕರ್ತರು ಕೂಡ ಆಗಿದ್ದರು, ಉಪನ್ಯಾಸಕರು ಕೂಡ ಆಗಿದ್ದರು. ಅವರು ಸ್ವತಃ ಎಕನಾಮಿಸ್ಟ್ ಅಲ್ಲದೆ ಹೋದರೂ ಕೂಡ, ಅರ್ಥಶಾಸ್ತ್ರಜ್ಞರಲ್ಲದೆ ಹೋದರೂ ಕೂಡ ಈ ದೇಶದ ಫೈನಾನ್ಸಸ್ ಬಗ್ಗೆ ಆಳವಾದಂಥ ಅಧ್ಯಯನ ಮಾಡಿದರು. ಅಪಾರವಾದಂಥ ಜ್ಞಾನ ಇತ್ತು. ಉತ್ತಮವಾದಂಥ ಹಣಕಾಸಿನ ಸಚಿವರು ಅಂತಲೂ ಕೂಡ ಈ ದೇಶ ಅವರನ್ನು ಗುರುತಿಸಿತ್ತು. ನನಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಸಾರಿ ಅವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಕರ್ನಾಟಕಕ್ಕೂ ಕೂಡ 3-4 ಸಾರಿ ಬಂದಿದ್ದರು. ಅಧ್ಯಕ್ಷರಾಗಿದ್ದಾಗ, ದೇಶದ ರಾಷ್ಟ್ರಪತಿಗಳಾಗಿದ್ದಾಗ ಅವರನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ, ಬೀಳ್ಕೊಡ್ತಕ್ಕಂಥ, ಅವ್ರ ಜೊತೆ ಫಂಕ್ಷನ್ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಸಿಕ್ಕಿದ್ದು ನನಗೆ. ಮತ್ತು ನಾನು ಡೆಲ್ಲಿಗೆ ಹೋದಾಗ ಒಂದು 4-5 ಸಾರಿ ಅವರನ್ನು ಭೇಟಿ ಮಾಡಿದ್ದೆ. ಯಾವುದೇ ಕಾನೂನುಗಳು, ಬಿಲ್ಗಳು ರಾಷ್ಟ್ರಪತಿ ಅಂಕಿತಕ್ಕೆ ಹೋದಾಗ ಹೋಗಿ ಭೇಟಿ ಮಾಡಿ ಇದು ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ ಬಹಳ ಅತ್ಯಂತ ಅವಶ್ಯ ಅಂತ ಹೇಳಿದಾಗ ಕೂಡಲೇ ಅವರು ಅಂಕಿತ ಆಗ್ತಾ ಇದ್ರು. ಒಂದು, ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಒಂದು ಬಿಲ್ಲನ್ನು ತಯಾರು ಮಾಡಿ ಕಳಿಸ್ಕೊಟ್ಟಿತ್ತು. SCP TSP ಸಂಬಂಧಪಟ್ಟಂತೆ ಒಂದು ಬಿಲ್ ತಯಾರು ಮಾಡಿದ್ದು ನಾವು. ಅದು ಕಾನೂನು ಆಯಿತು. ಅದು ಕೆಲವು ದಿನಗಳ ಕಾಲ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳ ಕಾರ್ಯಾಲಯದಲ್ಲಿ ಉಳಿದೋಗ್ಬಿಟ್ಟಿತ್ತು. ನಾನು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ, ಇದು ಅತ್ಯಂತ ಪ್ರಗತಿಪರವಾದಂಥ ಒಂದು ಕಾನೂನು, ಈ ಕಾಯ್ದೆಗೆ ತಾವು ಅಂಕಿತ ಆಗಲೇಬೇಕು ಅಂತ ಹೇಳಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ನಾನು ಡೆಲ್ಲಿಯಿಂದ ಬೆಂಗಳೂರು ಬರೋದ್ರೊಳಗಡೆ ಅವರು ಅಂಕಿತ ಹಾಕಿ ಕಳಿಸ್ಕೊಟ್ಟಿದ್ರು. ನಾನು ಅದನ್ನು ಇವತ್ತಿಗೂ ಕೂಡ ಸ್ಮರಿಸ್ಕೊತಾ ಇದ್ದೇನೆ. ಯಾವಾಗ ಭೇಟಿಯಾದಾಗಲೂ ಕೂಡ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ರಾಜಕೀಯ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋರು. ಒಬ್ಬ ಮೇಧಾವಿ ರಾಜಕಾರಣಿ, ಅಜಾತಶತ್ರು ರಾಜಕಾರಣಿ, ಇಂಟೆಲೆಕ್ಚುಯಲ್ ಪಾಲಿಟಿಷಿಯನ್ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. 2019ರಲ್ಲಿ ಅವರಿಗೆ ಭಾರತ ರತ್ನ, ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿ, ಅದನ್ನು ಕೂಡ ಕೊಟ್ಟಿದ್ದರು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮ ವಿಭೂಷಣ, ದೇಶ ವಿದೇಶಗಳಲ್ಲಿ ಅನೇಕ ಡಾಕ್ಟರೇಟ್ಗಳು ಅವರಿಗೆ ಸಂದಿದ್ದು. ಹಾಗಾಗಿ ಅಂತ ಒಬ್ಬ ಮೇಧಾವಿ ರಾಜಕಾರಣಿ, ಇಡೀ ದೇಶಕ್ಕೆ ಮಾರ್ಗದರ್ಶನ ನೀಡ್ತಿದ್ದಂಥ ಒಬ್ಬ ರಾಜಕಾರಣಿ, ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರ ಒಂದೇನು ಅಂತಂದರೆ, ಅವರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳಿದ್ದರೂ ಕೂಡ ಪ್ರಧಾನಮಂತ್ರಿ ಆಗಲಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆ ನೋವಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರ ಮಾತಿನ ಮೂಲಕ ಅದು ವ್ಯಕ್ತ ಆಯ್ತಿತ್ತು.
ಬಹುಶಃ ಅದನ್ನು ಸರಿದೂಗಿಸ್ಲಿಕ್ಕೋಸ್ಕರನೇ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರಿಗೆ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಮಾಡಿ ಈ ದೇಶದ ಅತ್ಯುನ್ನತ ರಾಜಕೀಯ ಸ್ಥಾನ, ಅಧಿಕಾರದ ಸ್ಥಾನ, ಆ ಹುದ್ದೆ ಅಲಂಕರಿಸ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಅವ್ರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಅಶೋಕ್ ಗಸ್ತಿ ಅವರು ಪಾಪ ಅವರು ಈ ಮನೆಗೇನು ಬಂದಿರಲಿಲ್ಲ. ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರಾಗಿದ್ದರು. ಪಾಪ ಹಿಂದುಳಿದ ಜಾತಿ ಸೇರಿದಂಥವ್ರು, ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅದಕ್ಕೆ ಸೇರಿದವರು. ಅವರನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷದವರು ಅವರನ್ನು ರಾಜ್ಯಸಭೆಗೆ ನಾಮಕರಣ ಮಾಡಿದ್ರು. ಅವರು ಪಾಪ ಕೊರೋನಾ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಕೆಲವರು ಬಹಳ ಜನ ಸಿಟ್ಟಿಂಗ್ ಮೆಂಬರ್ಸು, ತಮಿಳುನಾಡಿನಲ್ಲಿ ಒಬ್ಬ ಕಾಂಗ್ರೆಸ್ನ MP ಕೊರೋನಾ ರೋಗಕ್ಕೆ ತುತ್ತಾಗಿ ಸತ್ತೋದ್ರು. ಕನ್ಯಾಕುಮಾರಿ ಕ್ಷೇತ್ರದ ವಿಜಯಕುಮಾರ್ ಅಂತೇಳಿ, ವಸಂತ್ ಕುಮಾರ್ ಅವರು ಕಾಲ ಆದರು. ಇವರು ರಾಜ್ಯಸಭಾ ಸದಸ್ಯರಾದರು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದರೆ ರಾಜ್ಯಸಭೆ ಒಳಗಡೆ ಹೋಗಲೇ ಇಲ್ಲ ಅಂತ ದುರ್ದೈವ ನೋಡಿ. ಅಪರೂಪಕ್ಕೆ ಅವರನ್ನು ಗುರುತಿಸಿ ರಾಜ್ಯಸಭಾ ಮೆಂಬರ್ ಮಾಡಿ ರಾಜ್ಯಸಭೆಗೆ ಹೋಗಲೇ ಇಲ್ಲ. ಈ ಮೃತ್ಯು ದೇವತೆ ಎಷ್ಟು ಕ್ರೂರ ಅಂತಕ್ಕಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ರಾಯಚೂರಿನವರು ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಂಥವ್ರು. ಅವರು ಕೂಡ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಜೊತೆಗೆ MV ರಾಜಶೇಖರನ್ ಇವರು ಕನಕಪುರದವರು, ನಮ್ಮ ಅಧ್ಯಕ್ಷರ ಕಾನ್ಸ್ಟಿಟ್ಯೂನ್ಸಿ ಮರಳವಾಡಿ ಅಂತ ಹಳ್ಳಿಯವರು, ಕೃಷಿಕರು ಮೂಲ. ನಾಲ್ಕು ಜನಪ್ರತಿನಿಧಿಗಳ ಸಭೆಯಲ್ಲಿ ಸದಸ್ಯರಾಗಿದ್ದರು. ಹಾಗಾಗಿ ಅಪಾರವಾದಂಥ ಅನುಭವ ಹೊಂದಿದ್ರು. ಸರಳವಾದಂಥ ಜೀವನ ಮಾಡ್ತಾ ಇದ್ರು. ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ಅವರು ಭಾಗವಹಿಸಿ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಪ್ರಬಂಧಗಳನ್ನು ಮಂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಇವತ್ತು ಒಂದು ಹಳೇ ತಲೆಮಾರಿನ ರಾಜಕೀಯದ ಮೌಲ್ಯಗಳು ಇವತ್ತು ಕಳಚಿಕೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ನಿಜಲಿಂಗಪ್ಪನವರ ಅಳಿಯ ಕೂಡ ಆಗಿದ್ದರು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, AICC ಪ್ರೆಸಿಡೆಂಟ್ ಆಗಿದ್ದಂಥವರು. ಅವರನ್ನು ನಾವು ನಿಜಲಿಂಗಪ್ಪನವ್ರ ಅಳಿಯ ಅಂತ ಗುರುತಿಸ್ತಿರ್ಲಿಲ್ಲ. ಅವರದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದರು. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಭಾಳಷ್ಟು ಸೇವೆಯನ್ನು ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ ಮಾಡಿದರು ಅಂತಕ್ಕಂಥದ್ದನ್ನು ಇವತ್ತು ನಾವು ನೆನಕಬೇಕಾಗ್ತದೆ. ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ರಾಜ ಮದನ್ ಗೋಪಾಲ್ ನಾಯ್ಕ್, ಮಾಜಿ ಮಂತ್ರಿಗಳು, ಇವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಇವರು 3-4 ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು.
ಹಳ್ಳಿಗಾಡಿನಿಂದ ಬಂದಂಥವರು, ಶಾಸಕರಾಗಿ ಮಂತ್ರಿಯಾಗಿ ರಾಜ್ಯಕ್ಕೆ ಭಾಳಷ್ಟು ಸೇವೆಯನ್ನು ಮಾಡಿದಂಥವ್ರು ಇವರು ನಮ್ಮನ್ನು ಅಗಲಿದ್ದಾರೆ. ಮತ್ತು ಜಿ ರಾಮಕೃಷ್ಣ ಕಳೆದ ವಿಧಾನಸಭೆಯಲ್ಲಿ ಅವರು ಸದಸ್ಯರಾಗಿದ್ದರು. 2013ರಿಂದ 2018ರವರೆಗೆ ಸದಸ್ಯರಾಗಿದ್ದರು. ಇವರು ಮೊದಲು ಕಮಲಾಪುರ ಅಂತಕ್ಕಂಥ ಒಂದು ಕ್ಷೇತ್ರ ಇತ್ತು, ಅಸೆಂಬ್ಲಿ ಕ್ಷೇತ್ರ. ಅಲ್ಲಿಂದ ಶಾಸಕರಾಗಿ ಮಂತ್ರಿಯಾಗಿ ಇದ್ದರು. ಆಮೇಲೆ ವಿಧಾನಸಭೆಗಳ ಪುನರ್ವಿಂಗಡಣೆ ಆದಮೇಲೆ ಗುಲ್ಬರ್ಗ ಗ್ರಾಮೀಣ ಕ್ಷೇತ್ರ ಅಲ್ಲಿಂದ ಆಯ್ಕೆಯಾಗಿದ್ದರು. ಅವರು ದಲಿತ ಸಮಾಜದಿಂದ ಬಂದವರಾಗಿದ್ದರು ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ, ಸಮಾಜದಲ್ಲಿ ಬದಲಾವಣೆ ಬರಬೇಕು ಅನ್ನೋದ್ರ ಪರವಾಗಿ ಅವರು ಹೋರಾಟ ಮಾಡ್ತಾ ಇದ್ದರು. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ರಾಜ ರಂಗಪ್ಪ ನಾಯಕ, ಇವರು 1996ರಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಅದಕ್ಕೆ ಮೊದಲು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು, ಮಂಡಲ್ ಪ್ರಧಾನರಾಗಿ ಕೆಲಸ ಮಾಡಿದರು. ಕೆಳಹಂತದಿಂದ ಬಂದಂಥವ್ರು. ಇವತ್ತು ನಮ್ಮ ವೆಂಕಟಪ್ಪ ನಾಯಕ ಇದ್ದಾರಲ್ಲ, ಅವರು ಈ ಸದನದಲ್ಲಿ ಇಲ್ಲ, ಈ ಸಾರಿ ಹೋದ ಸಾರಿ ಇದ್ದರು. ಅವರು ಓನ್ ಬ್ರದರ್ ಅವರು ಇದ್ದರು. ನನಗೆ ಭಾಳ ಆತ್ಮೀಯರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ರತನ್ ಸಿಂಗ್ ಅಂತೇಳಿ ಬಳ್ಳಾರಿ ಜಿಲ್ಲೆಯವರು, ಹೊಸಪೇಟೆ ಕ್ಷೇತ್ರದಿಂದ ಒಂದು ಉಪಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಮತಿ ವಿನ್ನಿಫ್ರೆಡ್ ಫರ್ನಾಂಡಿಸ್, ಇವರು ಕುಂದಾಪುರ ವಿಧಾನ ಕ್ಷೇತ್ರದಿಂದ ಶಾಸಕರಾಗಿದ್ದರು. ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿದರು. ಪಟ್ಟಣ ಪಂಚಾಯಿತಿ ಪುರಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 67ರಲ್ಲಿ ಮೊದಲನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದರು. ಇವರು ಬಡವರ ಪರವಾಗಿ, ಅನಕ್ಷರಸ್ಥರ ಪರವಾಗಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ಶ್ರಮಿಸಿದರು. ಅವರು ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಿ ಗುರುಸ್ವಾಮಿ, ಇವರು ಚಾಮರಾಜನಗರದವರು, ಈಗಿನ ಚಾಮರಾಜನಗರ ಜಿಲ್ಲೆ. ಅಲ್ಲಿ ಅವರು 99ರಲ್ಲಿ ಒಮ್ಮೆ ಶಾಸಕರಾಗಿದ್ದರು. ಭಾರತೀಯ ಜನತಾ ಪಕ್ಷದಿಂದ ಒಮ್ಮೆ ಶಾಸಕರಾಗಿದ್ದರು. ಆಮೇಲೆ ಕಾಂಗ್ರೆಸ್ಗೆ ಬಂದರು, ಮತ್ತು BJPಗೆ ಹೋದರು. ನನಗೂ ಅವ್ರಿಗೂ ನಿಕಟವಾದಂಥ ಸಂಬಂಧ ಇತ್ತು. ಯಾಕೆಂದರೆ ನಾನು ಅವರು ಮೈಸೂರು ಬಾರ್ನಲ್ಲೇ ಒಟ್ಟಿಗೆ ಲಾಯರ್ ಕೆಲಸ ಮಾಡ್ತಾಯಿದ್ದು. ಗುರುಸ್ವಾಮಿ ಅಂತ ಮೂಗೂರಿನವರೊಬ್ಬರು ಲಾಯರ್ ಇದ್ದರು. ಅವ್ರ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಚಾಮರಾಜನಗರಕ್ಕೆ ಹೋಗಿ ಚಾಮರಾಜನಗರದಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಭಾಳ ಸಜ್ಜನ ವ್ಯಕ್ತಿ, ನನಗೆ ಭಾಳ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು. ಅವರು ಕೊರೋನಾ ರೋಗಕ್ಕೆ ತುತ್ತಾಗಿ ಮರಣ ಹೊಂದಿರೋರು. ಅವ್ರ ಮಗಳು ಕೂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. MJ ಅಪ್ಪಾಜಿಗೌಡ, ಇವರು ಮೂಲತಃ ಮಂಡ್ಯದವರು. ಆಮೇಲೆ ಅಲ್ಲಿ ಯಾವುದು ಫ್ಯಾಕ್ಟ್ರಿ ಅದು MP, ಅಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲೇ ಇದ್ಕೊಂಡು
ಅಲ್ಲಿ ಟ್ರೇಡ್ ಯೂನಿಯನ್ ಲೀಡರ್ ಆಗಿ ಕೆಲಸ ಮಾಡಿ ಆಮೇಲೆ ಜನಾನುರಾಗಿ ಆಗಿ 3 ಸಾರಿ ಶಾಸಕರಾಗಿ ಕೆಲಸ ಮಾಡಿದರು. ನಮ್ಮ ಜೊತೆನಲ್ಲೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಭಾಳ ಒಳ್ಳೆಯ ಮನುಷ್ಯ, ಭಾಳ ಜನಪ್ರಿಯವಾದಂಥ ವ್ಯಕ್ತಿಯಾಗಿದ್ದರು ಭದ್ರಾವತಿನಲ್ಲಿ. ಅವರು ಇತ್ತೀಚೆಗೆ ಕೊರೋನಾ ರೋಗದಿಂದ ಅವರು ಕೂಡ ಸತ್ತೋಗಿ ಮಾಡಿದ್ದಾರೆ. ಬಟ್ ಪತ್ರಿಕೆಗಳಲ್ಲಿ ಬಂದಿತ್ತು, ಯಡಿಯೂರಪ್ಪನವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ, ಇವರಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಆರೋಪ ಇದೆ. ಅವರು ಕೊರೋನಾ ರೋಗದಿಂದ ಪಾಪ ಸಾವನ್ನು ಅಪ್ಪಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತು ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ, ಕೇಶವಾನಂದ ಭಾರತಿ ಪ್ರಕರಣ ಇಡೀ ದೇಶದಲ್ಲಿ ಗೊತ್ತಾಗಿರ್ತಕ್ಕಂಥ ಒಂದು ಪ್ರಕರಣ. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಕಾಸರಗೋಡ್ನ ಎಡನೀರು ಮಠ ಅಲ್ಲಿಗೆ ಮಠಾಧೀಶರಾಗಿದ್ದರು. ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಎಡನೀರು ಮಠ, ಅದಕ್ಕೆ ಮಠಾಧೀಶರಾಗಿದ್ದರು. ಅವರು ಭಾಳ ಈ ಕೇಶವಾನಂದ ಭಾರತಿ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಮೇಲೆ ಇಡೀ ಜಗತ್ತಿನಲ್ಲಿ ಒಂದು ರೀತಿ ಪಾಪ್ಯುಲರ್, ನ್ಯಾಯಾಧೀಶರ ವ್ಯಾಪ್ತಿನಲ್ಲಿ ಮತ್ತು ವಕೀಲರುಗಳ ವ್ಯಾಪ್ತಿನಲ್ಲಿ, ದೇಶದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ರಲ್ಲಿ ಒಂದು ರೀತಿ ಅವರ ಹೆಸರು ಎಲ್ರಿಗೂ ಜನಜನಿತವಾಗಿದ್ದಂಥ ಒಬ್ಬ ವ್ಯಕ್ತಿ. ಅವರು 1970ನೇ ಇಸ್ವಿನಲ್ಲಿ ಕೇರಳ ರಾಜ್ಯ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಮಾಡಿದಾಗ ಅದನ್ನು ಚಾಲೆಂಜ್ ಮಾಡೋದು ಸುಪ್ರೀಂ ಕೋರ್ಟ್ನಲ್ಲಿ. ಚಾಲೆಂಜ್ ಮಾಡಿದ ಮೇಲೆ 13 ಜನ ನ್ಯಾಯಮೂರ್ತಿಗಳ ಪೀಠ ರಚನೆ ಆಯಿತು. 13 ಜನ ನ್ಯಾಯಮೂರ್ತಿಗಳ ಪೀಠ. ಅದು ಗೋಲಕ್ನಾಥ್ ಕೇಸ್ ಅಂತ ಒಂದು, ಪಂಜಾಬ್ ವರ್ಸಸ್ ಗೋಲಕ್ನಾಥ್ ಕೇಸ್ ಅಂತ ಒಂದಿತ್ತು. ಅದಕ್ಕೆ ವಿರುದ್ಧವಾದಂಥ ತೀರ್ಪನ್ನು ಕೇಶವಾನಂದ ಭಾರತಿ ಕೇಸ್ನಲ್ಲಿ ಕೊಡ್ತಾರೆ. ಅವರು ಸಂವಿಧಾನ ಪ್ರಶ್ನೆ ಮಾಡಿದ್ರು, ಖಾಸಗಿ ಜಮೀನನ್ನು ಪಡ್ಕೊಳ್ಳೋದು ಅಥವಾ ಇಟ್ಕೊಳ್ಳೋದು ಹಕ್ಕೋ ಅಲ್ಲವೋ ಅಂತಕ್ಕಂಥದ್ದು. ಇದು ಚರ್ಚೆಯಾಗಿ ಕೋರ್ಟಿನ ವ್ಯಾಪ್ತಿ, ಪಾರ್ಲಿಮೆಂಟ್ನ ವ್ಯಾಪ್ತಿ, ಸಪ್ರೇಷನ್ ಆಫ್ ಪವರ್ಸ್ ಅಂತ ಏನು ಹೇಳ್ತೀವಿ ನಾವು ಕಾನ್ಸ್ಟಿಟ್ಯೂಷನ್ನಲ್ಲಿ, ಇದ್ರ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಆ ಕೇಸ್ನಲ್ಲಿ, ಕೇಶವಾನಂದ ಭಾರತಿ ಕೇಸ್ನಲ್ಲಿ. ಅದಾದಮೇಲೆ ಸುಪ್ರೀಂ ಕೋರ್ಟ್ನವರು 13 ಜನದ ಬೆಂಚು ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ಕೊಡ್ತಾರೆ. ಆ ತೀರ್ಪು ಏನಪ್ಪ ಅಂತಂದರೆ, ಪಾರ್ಲಿಮೆಂಟ್ ಹ್ಯಾಸ್ ಗಾಟ್ ಪವರ್ಸ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್, but it has no power to change the basic structure of the constitution. 7/6 7/6 judgment. 7/6. ಸೊ ಅದು ಇವತ್ತಿಗೂ ಕೂಡ ಸಂವಿಧಾನಕ್ಕೆ ಅದೇ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. Only Constituent Assembly can rewrite the Constitution, not the Parliament. Constituent Assembly, it is drafted and written by Constituent Assembly under the chairmanship of Baba Saheb Ambedkar. ಅದರಿಂದ ಪಾರ್ಲಿಮೆಂಟ್ಗೆ ಅಧಿಕಾರ ಇಲ್ಲ ಅಂಥೇಳಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದಾರೆ.
ಅದರಿಂದ ಅವರು ಈಗಲೂ ಕೂಡ ಕೇಸು ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖ. ಇಲ್ಲಿ ನಾವು ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಾಗ ಅದನ್ನು ಪ್ರಸ್ತಾಪ ಮಾಡೋದು. ಕೇಶವಾನಂದ ಭಾರತಿ ಕೇಸು, ಗೋಲಕನಾಥ್ ಕೇಸು, ಇಂದಿರಾ ಸಹಾನಿ ಕೇಸು, ಇವೆಲ್ಲನೂ ಕೂಡ ಪ್ರಸ್ತಾಪ ಮಾಡೋದು. ಸೊ ಹಾಗಾಗಿ ಈ ಸ್ವಾಮೀಜಿಯವರು ಇಡೀ ದೇಶಕ್ಕೇನೆ ಪರಿಚಯ ಆಗಿದ್ದಂಥ ಸ್ವಾಮೀಜಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಡಾಕ್ಟರ್ KS ನಿಸಾರ್ ಅಹಮದ್ ಖ್ಯಾತ ಕವಿಗಳು. ಆದರೆ ಇವರು ಓದಿದ್ದು ಭೂಗರ್ಭಶಾಸ್ತ್ರ, ಜಿಯಾಲಜಿ. ಅದರ ಆಸಕ್ತಿ ಬೆಳೆಸ್ಕೊಂಡದ್ದು ಸಾಹಿತ್ಯ. ಇವರು ಉಪಾಧ್ಯಾಯರಾಗಿ, ಲೆಕ್ಚರರ್ ಆಗಿ ಭೂಗರ್ಭಶಾಸ್ತ್ರನೇ ಬೋಧನೆ ಮಾಡ್ತಾರೆ. ಆದರೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದದರಿಂದ, ಸಾಹಿತ್ಯಾಸಕ್ತಿಯಿಂದ ಅದನ್ನು ಮಾಡ್ಕೊಂಡು ಇವರು ಕವಿತೆಗಳು, ವಿಮರ್ಶೆ, ಅನುವಾದ, ಹೀಗೆ ಅನೇಕ ಕವನಗಳನ್ನು, ಕೃತಿಗಳನ್ನು ನಿಸಾರ್ ಅಹಮದ್ರವರು ರಚನೆ ಮಾಡಿದ್ದಾರೆ. ಅವರ ನಿತ್ಯೋತ್ಸವ ಇದೆಯಲ್ಲ, ವೆರಿ ಪಾಪ್ಯುಲರ್ ಕವಿತೆ, ಹಾಡು. ಸೊ ನಾನು ಅವರಿಗೆ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆ ಇದೆಯಲ್ಲ, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಪಾಪ ಭಾಳ ಖುಷಿ ಪಟ್ಟಿದ್ರು. ಮೈಸೂರು ದಸರಾ ಉದ್ಘಾಟನೆ ಮಾಡಲಿಕ್ಕೆ ನನ್ನಂತೆಯವನಿಗೆ ನೀವು ಕರೆದಿದ್ದೀರಿ ಅಂತೇಳಿ ಹಿ ವಾಸ್ ವೆರಿ ವೆರಿ ಹ್ಯಾಪಿ. ನಾನು ಮುಖ್ಯಮಂತ್ರಿಯಾಗ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು. ಇದರಿಂದ ಅವರು ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದ್ರು. ಸೊ ಈಗ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಡಾಕ್ಟರ್ ಶ್ಯಾಮಲಾ ಜಿ ಬಾವೆ, ಇವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದ ಗಾಯಕಿ. ಇವರು ಸರಸ್ವತಿ ಸಂಗೀತ ವಿದ್ಯಾಲಯವನ್ನು ನಡೆಸ್ತಾ ಇದ್ದರು. 9 ಭಾಷೆಗಳಲ್ಲಿ 1500ಕ್ಕೂ ಹೆಚ್ಚು ಗೀತೆಗಳಿಗೆ ಸಂಯೋಜನೆ ಮಾಡಿದರು. ಅವರು ಕರ್ನಾಟಕ ಸಂಗೀತ ಅಕಾಡೆಮಿಯ ಕಲಾತಿಲಕ ಪ್ರಶಸ್ತಿ ಸಿಕ್ಕಿತ್ತು, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು. ಅವರು ಒಬ್ಬ ಸಾಧಕರು ಸಂಗೀತ ಕ್ಷೇತ್ರದಲ್ಲಿ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಅವ್ರ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಪಂಡಿತ್ ಜಸ್ರಾಜ್ ಅಂತಕ್ಕಂಥವರು ಶಾಸ್ತ್ರೀಯ ಸಂಗೀತಗಾರರು. ಇಡೀ ಜಗತ್ತಿಗೆ ಪರಿಚಯ ಇದ್ದಂಥ ವ್ಯಕ್ತಿ ಅವರು. ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವ್ರು. ಅವರು ಒಂದು ರೀತಿಯಲ್ಲಿ ದಂತಕಥೆ ಅಂತ ಹೇಳ್ಬೋದು. ಶಾಸ್ತ್ರೀಯ ಸಂಗೀತದಲ್ಲಿ ದಂತಕಥೆ ಅಂತ ಹೇಳ್ಬೋದು. ಬಹಳ ಜನ ಸಂಗೀತಗಾರರನ್ನು ತಯಾರು ಮಾಡಿದ್ರು. ದೇಶ ವಿದೇಶಗಳಲ್ಲಿ ಸಂಗೀತ ಕಚೇರಿಗಳನ್ನು ನೀಡಿದರು. ಬೇರೆ ಬೇರೆ ದೇಶಗಳಲ್ಲಿ ಸಂಗೀತ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಅಟ್ಲಾಂಟಾದಲ್ಲಿ, ವ್ಯಾಂಕೋವರ್ನಲ್ಲಿ, ಟೊರಾಂಟೋನಲ್ಲಿ, ನ್ಯೂಯಾರ್ಕ್ನಲ್ಲಿ, ಪಿಟ್ಸ್ಬರ್ಗ್ನಲ್ಲಿ, ಮುಂಬೈನಲ್ಲಿ, ಕೇರಳದಲ್ಲಿ, ಈ ಕಡೆ ಎಲ್ಲ ಬಹಳ ಜನ ಇವತ್ತು ಸಂಗೀತ ಪ್ರತಿಭೆಗಳೇನಿದ್ದಾವೆ ಅವ್ರಿಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಂಥವರು. ಅವರು ಕೂಡ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಇವೆಲ್ಲ ಪ್ರಶಸ್ತಿಗಳು ಕೂಡ ಅವರಿಗೆ ಸಿಕ್ಕಿತ್ತು. ಅವರು ಆ ದಂತಕಥೆ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೊಬ್ಬರು ಶ್ರೀ ವಸ್ತೋಟ ಗಜಾನನ ಭಟ್ಟ,
ನಿಮ್ಮ ಜಿಲ್ಲೆಯವರು, ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯವರು, ಯಕ್ಷಗಾನ ಯಕ್ಷಗಾನ ಕಲಾವಿದರು. ಅವರು ಅನೇಕ ಇವತ್ತು ಯಕ್ಷಗಾನ ಪ್ರತಿಭೆಗಳಿದ್ದಾವಲ್ಲ, ಅವರಿಗೆ ಗುರುಗಳಾಗಿದ್ದಂಥವ್ರು. ಅನೇಕ ಕಡೆಗಳಲ್ಲಿ ತರಬೇತಿ ಕೂಡ ನೀಡ್ತಾ ಇದ್ರು. ಮತ್ತು ಯಕ್ಷಗಾನ ಪ್ರಸಂಗಗಳನ್ನು ಕೂಡ ರಚನೆ ಮಾಡಿದರು. ಅಂಥವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಕೆರೆಮನೆ ಗಜಾನನ ಹೆಗ್ಡೆ ಹಾಗೂ ಸ್ವರ್ಣವಲ್ಲಿಯ ಯಕ್ಷ ಶಾಲ್ಮಲ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದವು. ಇವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಕೋವಿಡ್-19ನಲ್ಲಿ ಮತ್ತು ಗಡಿ ಸಂಘರ್ಷ, ಅತಿವೃಷ್ಟಿ, ಬಹಳ ಜನ ನಮ್ಮನ್ನು ಅಗಲಿದ್ದಾರೆ. ನಮ್ಮ ಸೈನಿಕರು ಚೈನಾ ಯಾವುದದು ಗಲ್ವಾನ್ ಗಡಿ ಪ್ರದೇಶದಲ್ಲಿ, ಲಡಾಖ್ನ ಗಲ್ವಾನ್ ಗಡಿ ಪ್ರದೇಶದಲ್ಲಿ ನಮಗೆ ಚೀನಾ ಸೈನಿಕರಿಗೆ ಘರ್ಷಣೆ ಆದಾಗ ನಮ್ಮ 20 ಜನ ಸೈನಿಕರು ಮರಣ ಹೊಂದಿದರು. ಅವರೆಲ್ಲರೂ ಕೂಡ ನಮ್ಮ ದೇಶ ಕಾಯೋರು, ನಮ್ಮನ್ನು ಕಾಯೋರು. ದೇಶ ಕಾಯೋರು ಅಂದರೆ ನಮ್ಮನ್ನು ಕಾಯೋರು, ದೇಶದ ರಕ್ಷಣೆ ಮಾಡ್ತಕ್ಕಂಥವ್ರು. ಅವರು ಬಲಿದಾನ ಆಗಿದೆ, ಅವರು ಬಲಿದಾನ ಆಗಿದೆ. ಸೈನಿಕರು ಅಂದರೆ ತ್ಯಾಗಮಯಿಗಳು, ಅವರು ಬಲಿದಾನ ಆಗ್ತಕ್ಕಂಥವ್ರು. ಅವರ ಆತ್ಮಕ್ಕೆ, ಎಲ್ಲರ ಆತ್ಮಕ್ಕೂ ಚಿರಶಾಂತಿ ದೊರಕಲಿ. ಮತ್ತು ಕೋವಿಡ್-19ನಲ್ಲಿ ಯಾರ್ಯಾರು ಮರಣ ಹೊಂದಿದ್ದಾರೆ, ಈಗಾಗಲೇ ನಾನು ಕೆಲವರು ಇಲ್ಲಿ ಹೇಳಿದೆ, ಗುರುಸ್ವಾಮಿ, ಅಪ್ಪಾಜಿ ಗೌಡ, ಪ್ರಣಬ್ ಮುಖರ್ಜಿ ಅವರು, ಗಸ್ತಿ MP ಗಸ್ತಿ, ಸತ್ಯನಾರಾಯಣ, ಇವರೆಲ್ಲರೂ ಕೂಡ ಪಾಪ ಕೋವಿಡ್-19ಗೆ ನಮ್ಮ ರಾಜಕಾರಣದಲ್ಲಿದ್ದವರು, ಬೇರೆ ಬೇರೆ ಜನರು ಕೂಡ, ಬೇರೆ ಬೇರೆ ಸಾಧಕರು ಕೂಡ ಸತ್ತೋಗಿದ್ದಾರೆ. ಇದು ಒಂದು ರೋಗ ಇದೆಯಲ್ಲ, ಇದು ಕೊರೋನಾ ಬಗ್ಗೆ ಮಾತಾಡ್ತೀನಿ. ಇದೊಂದು ಬಹಳ ಅಪಾಯಕಾರಿ ರೋಗ. ಇದು ಬರದೇ ಇದ್ದವರು ಅವ್ರು ಬರದೇ ರೀತಿ ನೋಡ್ಕೋಬೇಕು ಅನ್ನೋದು ನನ್ನ ಮನವಿ. ಯಾರಿಗೆ ಬಂದಿಲ್ಲ ಬರಬಾರದು. ಅದು ಯಾರಿಗೆ ಬಂದಿದೆ ಅವ್ರಿಗೊಂಥರ ಸೋಷಿಯಲ್ ಬೈಕಾಟ್ ಆಗ್ಬಿಡ್ತದೆ. ಈಶ್ವರಪ್ಪನವ್ರಿಗೂ ಬಂದಿತ್ತು ಅನ್ನೋ ಕಾಣಿಸುತ್ತೆ, ನನಗೂ ಬಂದಿತ್ತು. ನಿಮ್ಗೆ ಯಾರು ಸೋಷಿಯಲ್ ಬೈಕಾಟ್ ಮಾಡಿದ್ರು? ನಿಮ್ಗೆ ಯಾರು ಸೋಷಿಯಲ್ ಬೈಕಾಟ್ ಮಾಡಿದ್ರು? ಸೋಷಿಯಲ್ ಬೈಕಾಟ್ ಅಂದ್ರೆ ನೀವು ನೋಡಪ್ಪ, ಆಸ್ಪತ್ರೆಯಲ್ಲಿ ಇರ್ತೀಯ ನೀನು, ನೀನ್ ಹೆಂಡತಿ ಬಂದು ನೋಡೋಗಿಲ್ಲ ನಿನ್ಗೆ. ಕಣೆ ನಗ್ತಾ ಇದೆಯಲ್ಲಪ್ಪ, ನನ್ನ ಮಕ್ಕಳು ಬಂದು ನೋಡೋಗಿಲ್ಲ. ನಿಜ ಪರಿಸ್ಥಿತಿ, ಆ ಪ್ರಕಾರ ಪರಿಸ್ಥಿತಿ. ಈಗ ನೋಡು, ಒಂದು ಕಡೆ ಏನಾಯ್ತು, ಈಗ ಗಸ್ತಿಯವರೇ, ಗಸ್ತಿ ಮಿಸಸ್ಗೆ ಅವ್ರ ಮಗಳಿಗೆ ಬಂದಿದೆ. ದೇ ಕಾಂಟ್ ಕಮ್ ಅಂಡ್ ಪಾರ್ಟಿಸಿಪೇಟ್ ಇನ್ ದಿ ಕ್ರಿಮೇಷನ್. ನೋಡಿ ಎಷ್ಟು ಕ್ರೂರ ಇದು. ಮನುಷ್ಯತ್ವನೇ ಬೇರ್ಪಡಿಸ್ಬಿಡ್ತದೆ. ಅದರಿಂದ ಬರಬಾರ್ದಾಗ ನೋಡ್ಕೊಳ್ಳೋದು ಬಹಳ. ಅದಕ್ಕೆ ಮಾಧುಸ್ವಾಮಿಗೆ ಹೇಳ್ತಾ ಇದ್ದೆ ನಾನು, ಸಂತೋಷ ಬರದೇ ಇರೋದು ಬಹಳ ಸಂತೋಷ, ಮುಂದೇನು ಬರಬಾರ್ದಾಗ ನೋಡ್ಕೊಳ್ಳಿ ಅಂತ. ಯಾಕಂದ್ರೆ ಇವತ್ತಿನವ್ರಿಗೆ ವ್ಯಾಕ್ಸಿನೇಷನ್ ಇಲ್ಲ, ಇದಕ್ಕೆ ಔಷಧ ಇಲ್ಲ. ಓನ್ಲಿ ಮೆಡಿಸಿನ್ ಈಸ್ ಮಾಸ್ಕ್ ಹಾಕೊಳ್ಳೋದು ಕಡ್ಡಾಯವಾಗಿ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು. ಇವು ಮೂರು ಭಾಳ ಮುಖ್ಯ. ನೋಡಿ, ಈಗೇನ ನಮ್ಮ ಅಧ್ಯಕ್ಷ ಈಗ ಇದು ಬಂದು ಹೋದ್ಮೇಲೆ ಕೇರ್ಫುಲ್ ಆಗಿದ್ದಾನೆ. ಅದಕ್ಕೆ ಮೊದಲು ಬಾಕಪ್ಪ ಮಾಸ್ಕ್ ಹಾಕೊಳ್ಳಪ್ಪ, ಮಾಸ್ಕ್ ಹಾಕೊಳ್ಳೋ ಅಂತಂದ್ರೆ ಹಂಗೆ ಕೂತ್ಕೊಬಿಡೋನತ್ತೆ. ಸೊ ಅದರಿಂದ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ಏನು ಹೇಳ್ತೀನಿ ಅಂದರೆ, ಯಾರ್ಯಾರಿಗೆ ಅದೃಷ್ಟವಶಾತ್ ಈ ಕಾಯಿಲೆ ಬಂದಿಲ್ಲ, ಅದು ಬರಬಾರ್ದಾಗ ನೋಡ್ಕೊಳ್ಳಿ. ಯಾರು ಬಂದಿದ್ದಾರೆ ಭಯ ಪಡಬೇಕಾಗಿಲ್ಲ.
ಯಾಕಂದರೆ ಬಂದವರೆಲ್ಲ ಮರಣ ಹೊಂದ್ತಾರೆ ಅಂತೇನಿಲ್ಲ, ವಾಸಿ ಆಗುತ್ತೆ. 2%ಗಿಂತ ಕಡಿಮೆ ಇದೆ ಮಾರ್ಟಾಲಿಟಿ ರೇಟು. ಅದರಿಂದ ಬಟ್ ಇದೊಂದು ಭಾಳ ಮುಖ್ಯ, ಇದು ಅದು 10 ದಿನ ಆಸ್ಪತ್ರೆಯಲ್ಲಿ ಇರಬೇಕು, ಆಮೇಲೆ 14 ದಿನ ಕ್ವಾರಂಟೈನಲ್ಲಿ ಇರಬೇಕು, ಯಾರನ್ನೂ ಮಾತಾಡ್ಸೋಗಿಲ್ಲ, ಯಾರನ್ನೂ ಭೇಟಿ ಮಾಡೋಗಿಲ್ಲ, ಯಾರು ಬಂದು ಊಟ ಬಡಿಸೋಗಿಲ್ಲ, ಯಾರು ಅಡುಗೆ ಮಾಡೋರಿಲ್ಲ. ನಮ್ಮ ಮನೇಲಿ ಏನಾಗಿತ್ತು, ನನಗೆ, ನನ್ನ ಹೆಂಡ್ತಿಗೆ, ನನ್ನ ಮಗನಿಗೆ, ಮತ್ತು ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದ ಎಲ್ರಿಗೂ ಬಂದ್ಬಿಡ್ತು. ಎಲ್ಲರೂ ಒಂದ್ಸರಿ ಹೊರಗಡೆ ಹಾಕ್ಬಿಟ್ಟು ಮೈಸೂರಿಂದ ಕರ್ಕೊಂಡು ಅಡುಗೆಯವ್ರನ್ನ ಕರ್ಕೊಂಡು ಅಡುಗೆ ಮಾಡಿಸ್ಕೋಬೇಕಾಗಿ ಬಂದ್ಬಿಡ್ತು. ಯಾರು ನೆಗೆಟಿವ್ ಇದೆ ಅವ್ರನ್ನ ಕರ್ಕೊಬಂದು ಟೆಸ್ಟ್ ಮಾಡಿಸಿ, ನೆಗೆಟಿವ್ ಇರೋರನ್ನ ಕೈಲಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗೋಯಿತು. ಸೊ ಇದು ಭಾಳ ಕೆಟ್ಟದು. ಇದು ನಾನು ಕೊರೋನಾ ಬಗ್ಗೆ ಮಾತಾಡುವಾಗ ಬೇರೆ ವಿಚಾರಗಳು ಮಾತಾಡ್ತೇನೆ. ಅವರೆಲ್ಲರಿಗೂ ಯಾರ್ಯಾರು ಮರಣ ಹೊಂದಿದ್ದಾರೆ ಕೊರೋನಾಯಿಂದ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಪಾಪ ಗಸ್ತಿ ಮತ್ತು ನಮ್ಮ ಸತ್ಯನಾರಾಯಣ ಅವರು ಹಾಲಿ ಸದಸ್ಯರುಗಳಾಗಿದ್ದವರು. ಸತ್ಯನಾರಾಯಣ ಹಾಲಿ ಸದಸ್ಯ, ಗಸ್ತಿನೂ ಕೂಡ ಹಾಲಿ ಸದಸ್ಯ. ಅವರು ನಮ್ಮನ್ನು ಅಗಲಿದ್ದಾರೆ. ಇವರೆಲ್ಲರಿಗೂ ನನ್ನ ಗೌರವವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ.